ಸದ್ಯ ರಾಜ್ಯದಲ್ಲಿ ತೃತೀಯ ಭಾಷೆ ಹಿಂದಿ ಭಾಷೆಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿತ್ತು. ಇದೀಗ ಇದೇ ತೃತೀಯ ಭಾಷೆಗೆ ಸರ್ಕಾರ ಗ್ರೇಸ್ ಮಾರ್ಕ್ಸ್ ಕೊಡುತ್ತಾ ಎನ್ನುವಂತಹ ಪ್ರಶ್ನೆ ಶುರುವಾಗಿದೆ. ತೃತೀಯ ಭಾಷೆ ಹಿಂದಿಗೆ ಮಾರ್ಕ್ಸ್ ಕೊಡೋದಿಲ್ಲ, ಗ್ರೇಡ್ ಅನ್ನು ಕೊಡಲಾಗುತ್ತೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿತ್ತು. ಅದಾದ ನಂತರ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನಲ್ಲಿ ಇಲ್ಲ, ಅಂಕವನ್ನೇ ಕೊಡಬೇಕು, ಮಾರ್ಕ್ಸ್ ಅನ್ನೇ ಕೊಡಬೇಕು ಎನ್ನುವ ಆದೇಶ ಕೂಡ ಹೊರಬಿದ್ದಿತ್ತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಆದಾಗ ಮಕ್ಕಳಿಗೆ ಒಂದಷ್ಟು ಗೊಂದಲ ಆಗಿದೆ. ಹಾಗಾಗಿ ಮಕ್ಕಳು ಸರಿಯಾಗಿ ಪರೀಕ್ಷೆ ಬರೆಯದೇ ಇರಬಹುದು ಅನ್ನುವಂತಹ ಕಾರಣಕ್ಕೆ ತೃತೀಯ ಭಾಷೆಗೆ 8ರಿಂದ 10 ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದ್ದು, ಸದ್ಯ ಶಿಕ್ಷಣ ಇಲಾಖೆಯ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಮೊದಲನೇದಾಗಿ ಅವರು ಪರೀಕ್ಷೆ ನಡೆಯೋದು ಒಂದು ದಿನ ಬಾಕಿ ಇರುವಾಗ ನಾವು ಅಂಕಗಳನ್ನು ಪರಿಗಣಿಸೋದಿಲ್ಲ ಅಂತ ಹೇಳಿದ್ದು ಇಲಾಖೆ ಮತ್ತು ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಮತ್ತು ಅಕ್ಷಮ್ಯ ಅಪರಾಧ. ಯಾಕೆಂತ ಹೇಳಿದರೆ ಇಡೀ ವರ್ಷ ಮಕ್ಕಳು ಓದಿಕೊಂಡು ಪರೀಕ್ಷೆಗೆ ಸಜ್ಜಾಗಿ ಇನ್ನೇನು ನಾಳೆ ಎಕ್ಸಾಮ್ ಬರೆಯುವಾಗ ನಾವು ಗ್ರೇಡ್ ಕೊಡ್ತೀವಿ, ಅಂಕ ಕೊಡೋದಿಲ್ಲ ಅಂತ ಹೇಳಿರೋದು ಮಕ್ಕಳಲ್ಲಿ ನಿರಾಸಕ್ತಿಯನ್ನು ತಂತು. ಅವರು ಎಕ್ಸಾಮನ್ನು ಸೀರಿಯಸ್ಸಾಗಿ ತಗೊಳ್ಳಿಲ್ಲ. ನಮಗೆ 625ರಿಂದ 525 ಇಳಿಸಿದ ಮೇಲೆ ನಮಗದು ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಯಾರೂ ಕೂಡ ಅದನ್ನ ಸೀರಿಯಸ್ಸಾಗಿ ಎಕ್ಸಾಮನ್ನು ಮಕ್ಕಳು ಬರೆದಿಲ್ಲ. ಈಗ ಒಂದಷ್ಟು ಜನ ಮಕ್ಕಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಮಾನ್ಯ ನ್ಯಾಯಮೂರ್ತಿಗಳು ಅಂಕವನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ಒಂದು ವೇಳೆ ಅಂಕಗಳನ್ನು ಕನ್ಸಿಡರ್ ಮಾಡೋದೇ ಆದರೆ ಅಟ್ಲೀಸ್ಟ್ ಈಗ ಮಕ್ಕಳು ಫೇಲ್ ಆದರೆ ಹಿಂದಿನಲ್ಲಿ ಆ ಜವಾಬ್ದಾರಿಯನ್ನು ಯಾರು ಹೊರ್ತಾರೆ? ಶಿಕ್ಷಣ ಸಚಿವರು ತಮ್ಮ ಹೆಗ್ಲ ಮೇಲೆ ಹಾಕ್ಕೊಳ್ತಾರ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಾರ. ಒಟ್ಟಾರೆಯಾಗಿ ಶಿಕ್ಷಣ ಇಲಾಖೆ ಯಾವ ಮಕ್ಕಳು, ಪೋಷಕರು, ಶಿಕ್ಷಕರು, ಶಾಲೆಯ ಆಡಳಿತ ಮಂಡಳಿಯವರ ಅಭಿಪ್ರಾಯ ಕೇಳ್ದೇನೆ ಈ ರೀತಿ ಏಕಾಏಕಿ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಂಡ ಪರಿಣಾಮವನ್ನು ಇವತ್ತು ಎದುರಿಸಬೇಕಾಗಿದೆ. ಇದರ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಡೋಲಾಯಮಾನವಾಗಿದೆ. ಒಂದು ವೇಳೆ ಇವರು ಹೈಕೋರ್ಟ್ ಆರ್ಡರ್ನ ಡಬಲ್ ಬೆಂಚಲ್ಲಿ ಚಾಲೆಂಜ್ ಮಾಡೋದಾದರೆ, ಮತ್ತೆ ಇವರು ಡಬಲ್ ಬೆಂಚಿಂದ ಸುಪ್ರೀಂ ಕೋರ್ಟ್ಗೆ ಹೋಗೋದಾದರೆ ಇವರು ರಿಸಲ್ಟ್ ಕೊಡೋದು ಯಾವಾಗ? ಆ ಮಕ್ಕಳು ಮುಂದಿನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.